ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವಾದ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇಂದು ಐಪಿಎಲ್ ಫೈನಲ್ ಪಂದ್ಯ ನಡೆಯಲಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಟ್ರೋಫಿಗಾಗಿ ಮುಖಾಮುಖಿಯಾಗಲಿವೆ. ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಎಷ್ಟು ಮಹತ್ವದ್ದಾಗಿದೆ? ಟಾಸ್ ಗೆದ್ರೆ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು? ಸೋತ್ರೆ ಗೆಲ್ಲುವ ಮಾರ್ಗವೇನು? ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಎರಡು ರೀತಿಯ ಪಿಚ್ಗಳಿವೆ. ಕೆಂಪು ಮಣ್ಣಿನ ಪಿಚ್ ವೇಗ ಹಾಗೂ ಬೌನ್ಸ್ಗೆ ನೆರವಾಗುವುದರ ಜೊತೆಗೆ ಬ್ಯಾಟಿಂಗೂ ಕೂಡ ಅನುಕೂಲಕರವಾಗಿದೆ. ಮತ್ತೊಂದೆಡೆ ಕಪ್ಪು ಮಣ್ಣಿನ ಪಿಚ್ ನಿಧಾನಗತಿಯಲ್ಲಿ ವರ್ತಿಸೋದ್ರಿಂದ ಸ್ಪಿನ್ನರ್ಗಳಿಗೆ ಹೆಚ್ಚು ಸಹಕಾರ ನೀಡುತ್ತದೆ. ಇಂದಿನ ಫೈನಲ್ ಪಂದ್ಯ ರಾತ್ರಿ ನಡೆಯುತ್ತಿರುವ ಕಾರಣ ಎರಡನೇ ಇನ್ನಿಂಗ್ಸ್ ವೇಳೆ ರಾತ್ರಿ ವೇಳೆ ಸುರಿಯುವ ಇಬ್ಬನಿ ಪ್ರಮುಖ ಪಾತ್ರ ವಹಿಸುವಂತ ಸಾಧ್ಯತೆ ಇದೆ. ಇಬ್ಬನಿ ಬಿದ್ರೆ ಬೌಲರ್ಗಳಿಗೆ ಚೆಂಡನ್ನು ಗ್ರಿಪ್ ಮಾಡುವುದು ಕಷ್ಟವಾಗ್ತದೆ. ಹೀಗಾಗಿ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ ಮಾಡುವುದು ಸವಾಲಿನ ಕೆಲಸವಾಗಬಹುದು. ಪಿಚ್ ಫ್ಯಾಕ್ಟರ್ಸ್: ಕೆಂಪು ಮಣ್ಣು ವೇಗ ಮತ್ತು ಬೌನ್ಸ್, ಕಪ್ಪು ಮಣ್ಣು ಸ್ಪಿನ್ಗೆ ನೆರವು. ರಾತ್ರಿ ಪಂದ್ಯ ಇಬ್ಬನಿಯ ಪ್ರಭಾವ, ದೊಡ್ಡ ಬೌಂಡರಿ, ರನ್ ಗಳಿಸಲು ಹೆಚ್ಚಿನ ಶ್ರಮ. ಈ ಕಾರಣಗಳಿಂದ ಟಾಸ್ ಗೆಲ್ಲುವ ತಂಡ ಮೊದಲು ಬೌಲಿಂಗ್ ಆಯ್ಕೆ ಮಾಡುವುದು ಸೂಕ್ತ ನಿರ್ಧಾರ ಎನ್ನಲಾಗ್ತಿದೆ. ಗುರಿ ಬೆನ್ನಟ್ಟುವ ತಂಡಕ್ಕೆ ಇಬ್ಬನಿಯ ಲಾಭ ಸಿಗುವ ಸಾಧ್ಯತೆ ಹೆಚ್ಚಿದ್ದು ಚೇಸಿಂಗ್ ಸುಲಭವಾಗಬಹುದು. ಟಾಸ್ ಗೆದ್ದರೆ ಮೊದಲು ಬೌಲಿಂಗ್, ಇಬ್ಬನಿಯ ಲಾಭ, ಚೇಸಿಂಗ್ಗೆ ಅನುಕೂಲ. ಆದ್ರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಬೇಕಾದ ಪರಿಸ್ಥಿತಿ ಬಂದ್ರೂ ಗೆಲುವಿನ ಅವಕಾಶ ಕಡಿಮೆಯಾಗೋದಿಲ್ಲ. ದೊಡ್ಡ ಮೊತ್ತ ಕಲೆ ಹಾಕಿದ್ರೆ ಪಂದ್ಯವನ್ನು ತಮ್ಮತ್ತ ತಿರುಗಿಸಿಕೊಳ್ಬಹುದು. ವಿಶೇಷವಾಗಿ 220ಕ್ಕೂ ಹೆಚ್ಚು ರನ್ಗಳ ಗುರಿ ನೀಡಿದ್ರೆ ಎದುರಾಳಿ ತಂಡದ ಮೇಲೆ ಒತ್ತಡ ಸೃಷ್ಟಿಸಬಹುದು. ಒಂದು ವೇಳೆ 200ರ ಒಳಗೆ ರನ್ ಕಲೆ ಹಾಕಿದ್ರೆ ಮೊದಲು ಬ್ಯಾಟಿಂಗ್ ಮಾಡಿದ್ದ ತಂಡಕ್ಕೆ ಕಷ್ಟವಾಗಬಹುದು. ಆಗ ಚೇಸಿಂಗ್ ಮಾಡುವ ತಂಡ ಸುಲಭವಾಗಿ ಚೇಸಿಂಗ್ ಮಾಡಬಹುದು. ಕಳೆದ ಮೇ 21ರಂದು ನಡೆದ ಗುಜರಾತ್ ಟೈಟಾನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯವೇ ಇಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿದೆ. ಆ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತ ಗುಜರಾತ್ 229 ರನ್ ಗಳಿಸಿ ಬಳಿಕ ಚೆನ್ನೈ ತಂಡವನ್ನು 140 ರನ್ಗಳಿಗೆ ಆಲ್ ಔಟ್ ಮಾಡಿ 89 ರನ್ಗಳ ಭರ್ಜರಿ ಜಯ ಸಾಧಿಸಿತ್ತು. ನರೇಂದ್ರ ಮೋದಿ ಸ್ಟೇಡಿಯಂ ದಾಖಲೆ: ಒಟ್ಟು ಪಂದ್ಯಗಳು 51. ಟಾಸ್ ಗೆದ್ದು ಪಂದ್ಯ ಗೆದ್ದವರು 23. ಟಾಸ್ ಸೋತು ಪಂದ್ಯ ಗೆದ್ದವರು 28. ಮೊದಲು ಬ್ಯಾಟಿಂಗ್ ಮಾಡಿ ಗೆದ್ದವರು 26. ಚೇಸಿಂಗ್ ಮಾಡಿ ಗೆದ್ದವರು 25. ಅಂಕಿ ಅಂಶಗಳನ್ನ ಗಮನಿಸಿದ್ರೆ ಟಾಸ್ ಅಂಶ ಸಮತೋಲನದಲ್ಲಿದೆ. ಮೊದಲು ಬ್ಯಾಟ್ ಮಾಡಿದ ತಂಡಗಳು 26 ಬಾರಿ ಗೆದ್ರೆ ಚೇಸಿಂಗ್ ಮಾಡಿದ ತಂಡಗಳು 25 ಬಾರಿ ಜಯ ಸಾಧಿಸಿವೆ. ಹೀಗಾಗಿ ಟಾಸ್ ನಿರ್ಣಾಯಕ ಅಂಶವಾಗದಿದ್ರೂ ಇಬ್ಬನಿಯ ಪರಿಣಾಮದಿಂದ ಟಾಸ್ ಗೆದ್ದ ತಂಡಗಳು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರೆ ಸೂಕ್ತ ಅನ್ಬಹುದು. ಒಟ್ಟಾರೆ ನೋಡಿದ್ರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಟಾಸ್ ಗೆದ್ದ ತಂಡ ಮೊದಲು ಬೌಲಿಂಗ್ ಆಯ್ಕೆ ಮಾಡುವುದು ಸೂಕ್ತ ತಂತ್ರವಾಗಬಹುದು. ಆದ್ರೆ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ್ರು 220ಕ್ಕೂ ಹೆಚ್ಚು ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿದ್ರೆ ಗೆಲುವಿನ ಅವಕಾಶಗಳು ಸಾಕಷ್ಟಿವೆ. ಹೀಗಾಗಿ ಇಂದು RCB ಮತ್ತು ಗುಜರಾತ್ ಟೈಟಾನ್ಸ್ ನಡುವಿನ ಫೈನಲ್ ಪಂದ್ಯದಲ್ಲಿ ಟಾಸ್ಗಿಂತಲೂ ಉತ್ತಮ ಪ್ರದರ್ಶನವೇ ಫಲಿತಾಂಶ ನಿರ್ಧರಿಸಲಿದೆ. ಇದಾಗಿತ್ತು ಇವತ್ತಿನ ಕ್ರೀಡಾ ಸುದ್ದಿಯ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.